ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಶ್ರೀಮತಿ ಪುಟ್ಟ ಲೋಕ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಯೋದು ನನ್ನ ಅಭ್ಯಾಸ. ಸೊ ಹಾಗಾಗಿ ನಾನು ಬಿಸಿನೀರು ಮಾಡ್ಕೋತಾ ಇದ್ದೀನಿ. ಮತ್ತು ಹಾಗೆ ರಾತ್ರಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಕೂಡ ಎಲ್ಲ ತೊಳೆದಿಟ್ಟು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನೀಟಾಗಿರೋ ಅಡುಗೆ ಮನೆ ನೋಡ್ತಾ ಇದ್ರೆ ಏನೋ ಮೈಂಡ್ ಫ್ರೀಯಾಗಿರುತ್ತೆ, ಯಾವುದು ಏನು ಕೆಲಸ ಇರಲ್ವಲ್ಲ ಅಂತ. ಹಾಗೆ ರಾತ್ರಿ ನಾನು ನೆನೆಸಿಟ್ಟಿದ್ದೀನಿ, ಸೊ ಏರ್ ಪ್ಯಾಕ್ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ. ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದಿದ್ದ, ಅವ್ನಿಗೆ ಹಾಲು ಬಿಸಿ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಏನು ಸೈಲೆಂಟಾಗಿದೆಯಲ್ಲ, ಅವ್ನು ಇಲ್ಲೋಗಿದ್ದಾನೆ ಅಂತ ನೋಡೋಣ ಅಂತ ಹೋದರೆ ಅವನದು ಕೆಲಸ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾಗಲೇ ಎಲ್ಲ ಎತ್ಕೊಂಡು ಅವನ್ನೆಲ್ಲ ಚೆಲ್ಬಿಟ್ಟು ಹೋಗಿ ಆಟ ಆಡ್ತಾ ಇದ್ದಾನೆ. ಅಲ್ಲಿಂದನೇ ಕೂಗ್ತಾ ಇದ್ದ, ಮಮ್ಮಿ ಇಲ್ಲಿ ಬಾ, ಇಲ್ಲಿ ನೋಡು ಅಂತೇಳಿ. ಸೊ ಅಲ್ಲೆಲ್ಲ ಹೋಗ್ಬೇಡ ಮಗನೇ, ಹೊಡ್ಕೊತೀಯ ಅಂತೇಳಿ ಅವನ್ನ ಈಚೆಗೆ ಕರ್ಕೊಬರ್ತಾ ಇದ್ದೀನಿ. ಮತ್ತು ನಿಮಗೆ ತಮ್ಮನೇಲಿ ನೋಡಿದ್ರಲ್ಲಿ ಗೊತ್ತಾಗಿರುತ್ತೆ. ಸೊ ಅಲೋವೆರಾ ಜೊತೆ ಯಾವುದನ್ನು ಬೆರೆಸಿ ನೀವು ಹೇರ್ಗೆ ಪ್ಯಾಕ್ ಮಾಡಿಕೊಂಡ್ರೆ ರೀಗ್ರು ಗೊತ್ತಾಗುತ್ತೆ ಮತ್ತು ಹೇರ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ನಾನು ಇದನ್ನು ಆವಾಗ ನಾನು ಹೇರ್ಗೆ ಅಪ್ಲೈ ಮಾಡ್ಕೋತಾನೆ ಇರ್ತೀನಿ. ಅದೇನೆಂದರೆ ಮೆಂತ್ಯ ಜೊತೆಗೆ ಕಪ್ಪು ಜೀರಿಗೆ ಬರುತ್ತಲ್ಲ, ಸೊ ಇದನ್ನು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ ಮತ್ತು ಸ್ಟ್ರಾಂಗ್ ಕೂಡ ಆಗುತ್ತೆ. ಈಗ ನನ್ನ ಮಗ ಹುಟ್ಟಿದ ಮೇಲೆ ನನಗೆ ತುಂಬಾ ಹೇರ್ ಲಾಸ್ ಆಗೋಯಿತು. ಈಗಿರೋ ಕೂದಲನ್ನಾದರೂ ಉಳಿಸ್ಕೊಳ್ಳೋಣ ಅಂಥೇಳಿ ಈ ಥರ ಪ್ಯಾಕ್ಗಳನ್ನ ಅವಾಗವಾಗ ಹಾಕೋತಾನೆ ಇರ್ತೀನಿ. ಇದರಲ್ಲಿ ಅಲೋವೆರಾ, ಒಂದು ಈರುಳ್ಳಿ, ಸ್ವಲ್ಪ ಮೆಂತ್ಯ ಮತ್ತು ಕಪ್ಪು ಜೀರಿಗೆ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ನುಣ್ಣಗಂತೂ ಆಗೋದಿಲ್ಲ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ 1 ಸ್ಪೂನು ಅಥವಾ 2 ಸ್ಪೂನು ಕೊಬ್ಬರಿ ಎಣ್ಣೆ ಇದ್ದರೆ ಹರಳೆಣ್ಣೆ ಕೂಡ ಹಾಕ್ಕೊಳ್ಳಿ. ಅದನ್ನು ಇಟ್ಟು ಒಂದು ಹಾಫ್ ಆನ್ ಅವರ್ ಮಿಕ್ಸ್ ಮಾಡಿಬಿಟ್ಟು ಇಕ್ಬಿಡಿ. ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದಾದಮೇಲೆ 2 ಕಡೆ ನಾನು ಹೇರ್ನ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ ಕೋಮ್ಗಳಿಂದ. ಆದಷ್ಟು ನೀವು ದಪ್ಪ ಇರೋ ಬಾಚಣಿಗೆನೇ ಯೂಸ್ ಮಾಡಿ, ಇದರಿಂದ ಬೇಗ ಕೂದಲು ಉದುರೋದಿಲ್ಲ. ಮತ್ತು ಇದು ನಾನು ಪೇಸ್ಟ್ ಮಾಡಿಟ್ಟಿದ್ನಲ್ಲ, ಅದೆಲ್ಲ ನೀಟಾಗಿ ಕೂದಲು ಸಪ್ರೇಟ್ ಮಾಡಿ ಬುಡದಿಂದ ಹಚ್ಕೊತಾ ಇದ್ದೀನಿ. ಏನಿರುತ್ತೆ ಬೇರು ಅಲ್ಲಿಂದನೇ ಹಚ್ಕೋಬೇಕು. ಆಗ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ ಮತ್ತು ಅದಕ್ಕೇನು ಪೋಷಣೆ ಬೇಕೋ ಅದು ಸಿಗುತ್ತೆ. ಆಗ್ತಾನೆ ಸ್ವಲ್ಪ ಮಸಾಜ್ ಮಾಡ್ಕೊಂಬಿಡಿ. ಹಾಕಿದ್ಮೇಲೆ ಮಸಾಜ್ ಮಾಡೋಕ್ಕೆ ಹೋದರೆ ಎಲ್ಲ ಪೇಸ್ಟೆಲ್ಲ ಹಚ್ಚಿರ್ತೀವಲ್ಲ, ಸೊ ಅದರೆಲ್ಲ ಉದುರೋಗ್ಬಿಡುತ್ತೆ. ಹಾಗಾಗಿ ಹಚ್ಬೇಕಾದ್ರೇ ಸ್ವಲ್ಪ ಹಚ್ಕೊಂಡು ಮಸಾಜ್ ಮಾಡ್ಕೊಂಬಿಡಿ. ಸೊ ಫೈನಲಾಗಿ ನಾನು ಈ ಥರ ಫುಲ್ಲಾಗಿ ಹಚ್ಬಿಟ್ಟು ನಾನು ಗಂಟು ಕಟ್ಟಿ ಕ್ಲಿಪ್ ಹಾಕ್ಬಿಟ್ಟಿದ್ದೀನಿ. ಮಿನಿಮಮ್ ಇದನ್ನು 1 ಅವರ್ ಬಿಡಬೇಕಾಗುತ್ತೆ. ಅದ್ರ ಮೇಲೆ ಬಿಡೋದೇನೋ ಅವಶ್ಯಕತೆ ಇರೋದಿಲ್ಲ. ಮತ್ತಿದು ಡ್ರೈ ಆಗಲಿ ಅಂತ ಕೂಡ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ಫೈನಲಾಗಿ ಹೇರ್ ವಾಶ್ ಮಾಡಿದ್ಮೇಲೆ ಯಾವ ಥರ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇದೇ ಥರ ಯೂಸ್ಫುಲ್ ಟಿಪ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಎಲ್ಲರೂ ಹೀಗೆ ಖುಷಿಯಾಗಿರಿ. ಬಾಯ್.